ಗುಂಡಪ್ಪ ಮಾವ, ಸ್ವಲ್ಪ ಸುಮ್ಮನಿರಿ. ನೀವು ತಲೆ ಕೆಡ್ಸ್ಕೊಳ್ಳೋ ನೋಡು, ನಾನು ಎಂಥದೇ ಏನೋ ಅಂತ ಮಾಡಿದ್ದೆ. ಅಲ್ಲ, ನೀವೇ ಈ ಥರ ತಲೆ ಕೆಡ್ಸ್ಕೊಂಡ್ರಿ, ಇನ್ನು ನಾವೆಲ್ಲ ಎಂತ ಮಾಡ್ಬೇಕು ಮಾರ? ಸ್ವಲ್ಪ ಸುಮ್ಮನಿರಿ, ಏನಾಗೋದು ಇಲ್ಲ. ಅದು ಈಗ ನಾವು ಸಾಧಾರಣಕ್ಕೆ ಒಂದು ಹಂತಕ್ಕೆ ಬಂದೀವಿ ಕಣ್ರಿ. ಸಣ್ಣ ಪುಟ್ಟದಕ್ಕೆಲ್ಲ ನಾವು ಇದರಲ್ಲೇ ಒಂದು ಕಂಡಿ ಕಟ್ಬೋದಾ? ಮೊದಲಾಗಿದ್ರು ನಿಮಗೇನು ತಲೆ ಬಿಸಿ ಇರಲ್ಲ, ನಿಮಗೇನು ಅಡಿಕೆ ಸ್ವಲ್ಪ ಆತದನ್ರಿ ಗುಂಡಪ್ಪ ಮಾವ. ನಿಂಗೆ ಗೊತ್ತಾಗಲ್ಲ ಹುಡುಗ, ಸುಮ್ಮನಿರು. ಆವಾಗೆಲ್ಲ ಮನೇಲಿ ಹಿಂಗ್ಸ್ರು ಹೇಳಿದ್ರೆ ಹೇಳಿದ ಮಾತು ಕೇಳಲ ಮರೆಯ. ಈಗ ಹೌದು ಅಂತ ಕಾಣ್ತದೆ. ಸುಮ್ಮನೆ ಬ್ಯಾಡ್ದಿದ್ದಕ್ಕೆಲ್ಲ ದುಡ್ಡು ಹಾಕಿದ್ದು. ಒಂದು 10 ಪವನ್ ಬಂಗಾರ ಕೊಂಡಿಟ್ಕೊಂಡಿದ್ರೆ ಈಗ ಎಷ್ಟು ಆಸ್ಕಾರ ಆತಿತ್ತು ಗೊತ್ತಾ? ಎಂತ ಮಾಡ್ತಿ ಹೇಳು? ಈ ಉರ್ಸ್ನಾರು ತಗೊಳ್ಳೋಣ ಅಂದರೆ ಎಂತ ಈಗ ಅಡಿಕೆ 70ಕ್ಕೆ ಹೋಗ್ತದೆ, 80ಕ್ಕೆ ಹೋಗ್ತದೆ ಅಂದಿದೆ ಸಮ. ಇಷ್ಟು ದಿವಸ ಆದರೂ ರೇಟೇ ಇಲ್ಲ. ಈಗ ಬಂಗಾರದ ಹಿಂದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಸುಮ್ಮನೆ ಅತ್ಲಾಗ ನಾನು ಶುರುನಲ್ಲೇ ಕೊಟ್ಟು ತಂದಿದ್ರು ಇದು ಅಂತ ಇತ್ತು. ಇವು ನಮ್ಮನೇಲಿ ಸೀತಿನ ಗಲಾಟೆ ನೋಡಿದ್ರೆ ನೀನು ಏನಂತೀಯ? ಬೆಳ್ಳಿನೂ ಗಗನಕ್ಕೆ ಮುಟ್ಟೆದ. ಈಗಂತೂ ಎಲ್ಲ ಮದುವೆ ಆಗೋಷ್ಟೊತ್ತಿಗೆ ಒಂದೊಂದು ಇದನ್ನು ಕೊಡೋದು ನೋಡಿದ್ರೆ ನೀನು ಏನಂತೀಯ? ನಂಗೆ ಗೊತ್ತಿಲ್ಲ. ನಮ್ಮ ಸೀತೆಲ್ಲ ವರದಿ ಒಪ್ಪಿಸ್ತಿರ್ತದೆ. ಒಂದೊಂದಾರು ಈಗ ಮಾಡ್ಕೊಳ್ಳೋಣ, ಹಿಂಗೆ ಮಾಡ್ತಿರಲ್ಲ ಅಂತದೆ. ಅದ್ರ ಮಧ್ಯಕ್ಕೆ ಇದೊಂದು ಬಂದ್ಕೊ ಕೂತದೆ. ಅಲ್ಲ, ನೀವು ಅವತ್ತು ಸೊಸೈಟಿ ಲೋನ್ ಕೊಟ್ಟಿನಿ ಅಂತ ಹೇಳಿದ್ರಲ್ಲ ಗುಂಡಪ್ಪಣ್ಣ, 1-2 ವರ್ಷದ ಹಿಂದೆ ಹೇಳಿದ್ದು ನಂಗೆ ನೆನಪದೆ ಕಣ್ರಿ. ಅವಾಗೆಲ್ಲ ನಾವು ಇಷ್ಟೆಲ್ಲ ಕ್ಲೋಸ್ ಇರಲೇನೋ, ಅದು ಇಷ್ಟಿದ್ದು ಸಾಧಾರಣಕ್ಕಂತೂ ಕ್ಲೋಸೇ ಇದ್ದು. ನೀವು ಹೇಳಿರಿ, ಎಲ್ಲಿಗೆ ಹೋಗ್ತೀರಿ ಕೇಳಿದ್ರೆ ಸೊಸೈಟಿಲಿ ಒಂದು ಸ್ವಲ್ಪ ಲೋನ್ ಅದೇ ಮರೆಯ ಕೊಟ್ಟು ಬರಬೇಕು ಅಂತ ಹೋಗಿರಿ. ಅದು ಹೆಂಗದು ಮತ್ತು ನಿಮ್ದು ಲೋನ್ ಉಳ್ಕೊಂಡಿದ್ದು? ಅದು ಉಳಿದಿತ್ತ ಮರಯ್ಯ. ಅವು ಹಿಂಡಾಡೋಕ್ಕೆ ಉರ್ಸ ಒಂಥರ ಅಡಿಕೆ ಕೊಯ್ಲು ಟೈಮಲ್ಲಿ ನೆನಪು ಮಾಡಲ್ಲ, ಏನಿಲ್ಲ. ನಾನು ಹಂಗಾರೆ ಯಾವುದೋ ಇದ್ರಲ್ಲಿ ಮನ್ನಗಿನ್ನ ಆಗಿದೆನೋ ಅಂದ್ಕೊಂಡು ಸುಮ್ಮನೆ ಇದ್ದೆ. ಈಗ ಇದರಿಂದ ನೋಟಿಸ್ ಬಂದ ಮೇಲೆ ಗೊತ್ತಾಗಿದ್ದೆ ನನಗೆ. ಎಂತ ಮಾಡೋದು ಏನೋ ಮರೆಯ. ಈಗ ಇವ್ರ ಅಡಿಕೆನೂ ಕಡಿಮೆ, ಹಾಕನ ಅತ್ಲಾಗೆ ಅಲ್ಲಿಗೆ ಅಂದ್ರೆ ಪೂರ್ತಿ ಅಲ್ಲಿಗೆ ಆಗ್ತದೆ. ಇನ್ನು ಪಟಾಕಿ ಇದಕ್ಕೆ ಎಂತ ಮಾಡೋದು? ಪುಟ್ಟಕ್ಕೆ ಬೇರೆ ಹಿಂಗೆ ಓದಬೇಕು ಅಂತ ಕೂತ್ಕೊಂಡದೆ. ಅದಕ್ಕೆ ಏನು ಮಾಡೋದು? ಈ ಅನಿಲ್ ಹುಡುಗ ಹೇಳ್ತಾನೆ, ನಿಮ್ಮ ಅಡಿಕೆ ಎಷ್ಟು ಆಗ್ತದೆ, ಇಷ್ಟ ಆಗ್ತದೆ ಅಂತ. ಅವ್ರು ಬಂದು ನೋಡ್ಬೇಕು, ನಿಂಗೆ ಅವಾಗ ಗೊತ್ತಾಗ್ತದೆ. ಅಲ್ಲ, ಅದು ಹೌದು ಅಂತ ಮಾಡೋಣ. ಅದು ಹೌದು. ಈಗ ನೀನು ನಮ್ಮನಿಗೂ ಹೇಳ್ತಾನೆ, ನೀವೆಲ್ಲರೂ ದುಡಿಯರೆಯ ಅಂತ. ದುಡ್ಡು ಅದು ಎಂತ ಆಗ್ತದೆ ಮಾರ? ಕೆಲವರಿಗೆಲ್ಲ ಏನೂ ಇದು ಮಾಡದೇ ಇದ್ದರೂ ತನ್ನಿಂದ ತಾನೇ ದುಡ್ಡು ಬರ್ತದೆ, ಹಾಗೆ ಅದು ಉಳಿತಾನೇ ಹೋಗ್ತದೆ. ನೀವು ಬಾಕಿ ಬೇಡ, ಶೇಖರನ್ ತಗೊಳ್ಳಿ. ಅವ ಹೆಂಗೆ ಜೀವನ ಹೊರಿತಾನ್ರಿ? ಅವನು ಏಕು ಜೋಕು ನೋಡಿದ್ರೆ ದೇವ್ರೆ, ಏನು ಒಂದು 20-30 ಕ್ವಿಂಟಲ್ ಅಡಿಕೆ ಆಗ್ತದೇನೋ ಅನ್ಬೇಕು ಅವನಿಗೆ. ಒಂದು ಕಾಳು ಅಡಿಕೆ ಏನು ಅವನ ಇದಕ್ಕೆ ಬರಲ್ಲ. ಅವ್ನು ಎಲ್ಲಿ ಹೋಗ್ತಾನೋ, ಏನು ಮಾಡ್ತಾನೋ, ಒಂದೊಂದು ಸತಿ ನೋಡಿದ್ರೆ ಅವನದೇ ಸಮ ಅಂತ ಕಾಣ್ತದೆ. ಪಾಪಣ್ಣಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾರದ್ದು ಎಕ್ಸಾಂಪಲ್ ಕೊಡ್ಬೇಕಂತನೂ ಗೊತ್ತಾಗಲ್ಲ. ಬೇಕಾದ್ರೆ 4 ಜನರ ಹತ್ರ ಮನೆ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂದರೂ ಚಿಂತೆ ಇಲ್ಲ. ಶೇಖರ್ ನಂಗೆ ಮಾತ್ರ ಮಾಡಲ್ಲ. ನಾನು ಹಂಗೆ ಮಾಡಲೂಬಾರ್ದು ಯಾರೂ. ಅವನದು ಒಂದು ಜೀವನ ನನ್ರಿ. ಇಲ್ಲ ಅನಿಲ್ಲ, ಒಂದು ಲೆಕ್ಕಕ್ಕೆ ಅದೇ ಸಮ ಕಾಣ್ತದೆ. ನಾವು ನೋಡೋ ಹಗಲಿಡಿ ರಾತ್ರಿಡಿ ಅಂತ ಗೇಯದೊಂದು ಬಿಟ್ಟರೆ ಯಾವಾಗ ನೋಡಿದ್ರು ದುಡ್ಡಿಲ್ಲ ಅನ್ನೋದೇನು ತಪ್ಪಲ್ಲ ನಮಗೆ. ಪಾಪಣ್ಣಣ್ಣ, ನೀವು ಮಾಡೋ ಕೆಲಸ 1-2 ಅಲ್ಲ ನೋಡಿ. ಸ್ವಲ್ಪ ದಿವಸ ಎಲ್ಲ ಗುಂಡಪ್ಪ ಅವಾಗೆ ಶೇಖರ್ ಮಾಡಿ ತಪ್ಪು ಅನ್ನಿಸ್ತಿತ್ತು. ಈಗ ನೋಡಿದ್ರೆ ನೀವು ಮತ್ತೆ ಹಿಂಗೆ ಹೇಳಿದ್ರಾ? ಸರಿ ಅಂತೇಳಿ ಅವನ ಜೊತೆನೇ ಫ್ರೆಂಡ್ಶಿಪ್ ಮಾಡಿದ್ರೆ ಹೇಳಂಗಿಲ್ಲ. ಸುಮ್ಮನಿರ ಹುಡುಗ, ನೀನೊಬ್ಬ. ಎಷ್ಟೊತ್ತಿಗೂ ನಿನಗೊಂಥರ ತಮಾಷೆ. ಅವನು ಫ್ರೆಂಡ್ಶಿಪ್ ಮಾಡೋದಂತ. ಅವನು ಎದ್ರ ಹೋದ್ರೂ ಸಿಕ್ಕಿದ್ರೂ ಮಾತಾಡ್ಸಲ್ಲ. ನಾನು ಮೊನ್ನೆ ಒಂದು ದಿವಸ ಹಾಗೆ ಹೋಗೋಷ್ಟೊತ್ತಿಗೆ ಹಾದಿ ಮೇಲೆ ಸಿಕ್ಕಿದ್ದ, ತೋಟಕ್ಕೆ ಹೋಗೋಷ್ಟೊತ್ತಿಗೆ. ಏನು ನನ್ನ ಕಡೆನೇ ನೋಡ್ತಾ ಹೋಗ್ತಾ ಇದ್ದ. ನಾನು ನೋಡೋಕ್ಕೆ ಹೋಗಲ್ಲ, ತಿರುಗಿದ್ರು ಮಾತಾಡ್ಸೋಣ ಅಂತ ಮಾಡಿದ್ನೇನ. ಇದು ಈಗೆಲ್ಲ ಒಂಥರಕ್ಕೆ ಖಾಲಿ ಆತ ಬಂತೇನ, ಮತ್ತೊಂದು ಸ್ವಲ್ಪ ಪೀಕನ ಅಂತ ಮಾಡೇನೆ. ನಂಗೆ ಅದು ಅವ ಹಚ್ಚಿಗೆ ದಾಟದ ಮೇಲೆ ಜ್ಞಾನ ಆಯ್ತು. ಕೊಡಕ್ಕದೆ ನಂಗೆ ಒಂದು 20,000 ಹತ್ರ ಕೊಡಕ್ಕದಿಯಪ್ಪ. ಅವ ಕೇಳ್ಬೇಕು ಅಂದ್ಕೋತೀನಿ, ಮರ್ತೇ ಹೋಗೋದು.
ಮತ್ತು ಅವತ್ತು ಬೇಡ ಇನ್ನೊಂದು ದಿವಸ ಯಾವತ್ತಾರು ಕೇಳೋಣ ಅಂತೇಳಿ ಸುಮ್ಮನೆ ಹಾಕ್ಕೊಂಡೆ. ಎಂತ 20,000? 20 ರೂಪಾಯಿ ಹೇಳ್ದಂಗೆ ಹೇಳ್ತಿದ್ದೀರಲ್ಲ ಗುಂಡಪ್ಪ ಮಾವ ನೀವು. ಈ ಥರ ಇನ್ಯಾರ್ಯಾರಿಗೆ ಕೊಟ್ಟಿರಿ? ಸೀತತೆ ಹೇಳೋದೇನು ಸುಳ್ಳ? ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತಿರ್ತೀರಿ. ಹಿಂಗೆ ಮಾಡಿದ್ರೆ ದುಡ್ಡು ಇಲ್ಲದೆ ಎಂತ ಆಗ್ತದೆ ಮತ್ತೆ? ಒಂದು ಜನ ಅಂದರೆ ಅಲ್ಲಿ ಅಷ್ಟು ಕೊಡೋದಿದ್ದೆ ಇದ್ರೆ ಸಿಕ್ದಾಗ ಕೇಳೋದಲ್ಲಂದ್ರಿ. ಅದಕ್ಕೆ ಅವ ಈಗ ನಿಮ್ಮನ್ನು ಮಾತಾಡ್ಸಲ್ಲ. ಮಾತಾಡ್ಸಿದ್ರೆ ಎಲ್ಲರೂ ದುಡ್ಡು ಕೊಡ್ಬೇಕಾಗ್ತದೆ ಅಂತ. ಇನ್ನೊಂದು ಸತಿ ನನ್ನ ಎದುರು ಸಿಕ್ಕಿದಾಗ ಮಾತ್ರ ನೀವು ಜೊತೆಗಿರ್ಬೇಕು. ನಾನು ಮಾತ್ರ ಕೇಳದೆ ಬಿಡಲ್ಲ. ಕೇಳೋಣ, 3 ಜನ ಸೇರೇ ಕೇಳೋಣ. ಗಾಂಚಾಲಿ ತಂದೆಲಿ. ಅಲ್ಲ ಅವನಿಲ್ಲ, ಕೇಳ್ತೀನಿ ಮತ್ತು ನೀನೆಲ್ಲರೂ ಸೀತನೆದ್ರೆ ಹೇಳ್ಗಿಳಿಯ ಮರಯ್ಯ. ಇಷ್ಟು ಸಿಕ್ಕಿದ್ರೆ ಸಾಕು, 2 ಲಕ್ಷ ಕೊಡಕ್ಕದೆ ಅಂತದದು. ಅದೊಂದು ಕೆಲಸ ಮಾಡಬೇಡ, ಯಾವತ್ತಾರು ದಿವಸ ಕೇಳಬೇಕು. ಮತ್ತೆ ನಾವು ಅವನಿಗೆ ಸುಮ್ಮನೆ ಬಿಡೋಕ್ಕಾಗಲ್ಲ. ಎಷ್ಟು ತಿಂಗಳಾಯ್ತು ಹೇಳಿ? ಬಡ್ಡಿನೂ ಸೇರಿಸೇ ಕೇಳಬೇಕು. ಪುಕ್ಷಟೆ ಬರ್ತದನ್ರಿ ದುಡ್ಡು. ಈಗಿನ ಬಡ್ಡಿಲಿ 2% ಕಡಿಮೆ ಯಾರೂ ಕೊಡಲ್ಲ ಈಗ. ಸುಳ್ಳಲ್ಲ. ಎಷ್ಟು ವರ್ಷ ಆಯ್ತು ಗುಂಡಪ್ಪ ಮಾವ? ಹಂಗೆ 3-4 ವರ್ಷ ಆದರೆ ಅವು ಅಸಲಿನಷ್ಟೇ ಬಡ್ಡಿ ಕೊಡಬೇಕು. ಇಲ್ಲ, 3-4 ವರ್ಷ ಏನಾಗಲಿ. ಹೋದ್ರ ಸಡ್ಕೆ ಕೊಯ್ಲು ತಗೊಂಡಿದ್ದು ಎಂಥದೋ ಹಿಂಗೆ ಅರ್ಜೆಂಟ್ ಬೇಕು ಅಂತ ಹೇಳಿ ಈಗ ಇನ್ನೊಂದು ತಿಂಗಳಲ್ಲಿ ಕೊಡ್ತೀನಿ ಅಂತ ತಗೊಂಡಿದ್ದು. ಈಗ ಕುಸ್ತಿ ಆಗೋ ತನಕ ದಿನಾನು ಕೇಳ್ತಿದ್ದೆ. ಹಾಗೆ ಮತ್ತು ಅವನು ಎಷ್ಟು ಇದು ಮಾಡಿದ್ರು, ನೀವೆಲ್ಲ ಹೇಳಿದ್ರು ಮತ್ತೆ ಅವನ್ನೇ ಮಾತಾಡ್ಸೋ ಹೋಗಿದ್ದು ನಾನು. ಕೊಡಲೇ ಇಲ್ಲ. ಅಷ್ಟೊತ್ತಿಗೆ ಕುಸ್ತಿ ಆತ. ಆಮೇಲೆ ಅವನ ಹತ್ರ ಕೇಳೋಕೆ ಹೋಗ್ಲಾ ಅಂತ ಕೇಳಬೇಕು, ಕೇಳದೆ ಬಿಡಲ್ಲ. ಕೇಳೋಣ, ನಾನು ಬರ್ತೀನಿ. ಇದಕ್ಕೆ ಮಾತ್ರ ನಾನು ಬರ್ತೀನಿ. ಒಂದು ಕೆಲಸ ಮಾಡ್ಬೋದಾ? ಅವನ ಮಗನ ಹತ್ರ ಕೇಳೋಣ. ಇವತ್ತೆಲ್ಲ ಮಗ ಅಲ್ಲ ನೋಡೋದು. ಮಗನ ಹತ್ರ ಕೇಳ್ರಿ ಏನಾಗ್ತದೆ? ಎಲ್ಲ ವ್ಯವಹಾರ ಮಾಡ್ತಾನೆ. ಅಪ್ಪ ಇದು ಮಾಡಿಕೊಟ್ಟಿದ್ದನ್ನ ಆಪ್ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ ಅವನಿಗೆ. ಸುಮ್ಮನಿರಿ ಗುಂಡಪ್ಪ ಮಾವ. ಇವೇನಾರು ತೊಗೊಂಡು ಮನೆಗೆ ಏನಾರು ಹಾಕ್ಯಾರೆ ಅಂತ ಮಾಡಿರಾ? ಎಲ್ಲಿ ತೊಗೊಂಡೋಗಿ ಎಂತ ಮಾಡ್ಯಾರ? ಅದಕ್ಕೆ ಆ ಹುಡುಗಿ ಏನು ಮಾಡ್ತಾನೆ ಪಾಪ? ಇವತ್ತು ನೋಡಿ ಮನೆ ನಿಭಾಯಿಸೋದು ಉಳ್ದ ಪಾಪ ಅಜ್ಜಿನೂ ನೋಡ್ಕೋಬೇಕು. ಅವನು ಓದು ಅವಾಗಿದ್ದ ಪಾಪ ಅಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅದ್ರ ಮಧ್ಯೆ ನಾವೊಂದು ಹೋಗಿ ಹಿಂಗೆ ಹೇಳಿದ್ರೆ ಸುಮ್ಮನೆ ತಲೆ ಕೆಡ್ಸ್ಕಿತಾನೆ. ಈಗ PUC ಪರೀಕ್ಷೆನೇ ಬರೆಯಲ್ಲ ಅಂತ ಕೂತಿದ್ದ. ನಾವು ಹಿಂಗೇನಾರು ಹೇಳಿದ್ರೆ ಆತ ನಾನು ಎಲ್ಲರೂ ಹೋಗಿ ಕೆಲಸಕ್ಕೆ ಸೇರ್ತೀನಿ, ನನ್ನ ಡಿಗ್ರಿಗೆ ಹೋಗೋದೇ ಇಲ್ಲ ಅಂತ ಕೂತ್ಕೋತಾನೆ. ಹಂಗೆ ಸುಮ್ಮನೆ ಒಂದು ಹುಡುಗನ ವಿದ್ಯಾಭ್ಯಾಸ ಹಾಳು ಮಾಡ್ದಂಗೆ ಆಗ್ತದೆ. ಅವನ ಹತ್ರ ಕೇಳಬೇಡಿ. ಕೇಳೋದಾದ್ರೆ ಹೆಂಗೋ ಅವತ್ತು 4 ಹೇರಿರೆ ಒಂದು ಬದಿ ಏನೋ ಇದಾಗಿದೆ, ಇನ್ನೊಂದು ಬದಿ ಊನಾಗಲಿ ಬೇಕಾರೆ 4 ಗುದ್ದೆ ಬಿಡಿ ಹೇಳ್ತೀನಿ. ಕೊಯ್ ಎತ್ತಿದ್ರೆ ಅವ್ನು ಕಕ್ಕಬೇಕಲ್ಲ ದುಡ್ಡು. ಹೆದ್ರು ಹೋಗೇನೆ. ಅವತ್ತಿನ ಗುದ್ದೆ ಸಾಕಾಗ್ಯದ ಅವನಿಗೆ. ಅಷ್ಟೆಲ್ಲ ಹೆದರಿಕೆ ಇದ್ದ ಮಾದ್ರೆ ಹಿಂಗೆ ಮಾಡ್ತಾನ. ಸುಮ್ಮನಿರ್ಲಿ ಬಾಂಡ ಜಾತಿ. ಬಿಡು, ಅವನ ಹೆಸರೇ ಹಿಡಿಬೇಡ. ಅಲ್ಲ, ನಾವಲ್ಲ ಅವ್ರ ಹೆಸರು ಹಿಡ್ದಿದ್ದು, ತಾವೇ. ಅವ್ರಂಗೆ ಇರ್ಬೇಕು, ಹೆಂಗೆ ಇದು ಮಾಡ್ತಾರೆ ಹೊರಗಡೆ ಎಲ್ಲ ಆ ಥರ ಇದ್ದಾಗಿರ್ತಾರೆ, ನೋಡಿದ್ರೆ ಹಂಗೆ ಅನ್ನಿಸ್ತದೆ ಅಂತ ನೀವು ಹೇಳಿದ್ದು. ನಾವ್ಯಾರು ಹೇಳಿದ್ವಾ? ಗೊತ್ತಾತ ಈಗ ಹೆಂಗಿರ್ಬೇಕು ಅಂತ? ನನ್ನ ಎದುರಿಗೆ ಹೇಳಿದ್ಕಾತು. ಎಲ್ಲಾರು ಶಾರದಕ್ಕನ ಎದುರಿಗೆ ಹೇಳಬೇಕಿತ್ತು. ಬಲಿ ಬಿಡಿಸ್ತಿದ್ರು. ಆದರೂ ಏನೇ ಹೇಳಿ ಹುಡುಗರ, ನಮ್ಮ ನಸೀಬ್ ಚೆನ್ನಾಗಿರ್ಬೇಕ್ರ. ದುಡ್ಡು ಆಗಕ್ಕೂ ಹೋಗೋಕ್ಕೂ ನಸೀಬ್ ಚೆನ್ನಾಗಿರ್ಬೇಕು. ಕೆಲವರೆಲ್ಲ ಉಗುರು ನೀರಿಗದ್ದಲ್ಲ ಮರಯ್ಯ, ಅವರು ಚೆನ್ನಾಗಿರೋದು ನೋಡಲ್ಲ. ಶೇಖರಿಗಾಗಿ ಹೇಳೋದಲ್ಲ ನಾನು. ನಮ್ಮೂರಲ್ಲಿ ಸುಮಾರು ಜನ ಅದಾರ. ಏನೆಲ್ಲ ನೋಡಿ, ಈಗ ರಘುವೀರಣ್ಣನೇ ತಗ. ಎಂಥ ಕೆಲಸ ಮಾಡ್ತಾರವರು? ಯಾತಲ್ಲಿ ಬಿಸಿ ಇದೆ? ಮಗಳನ್ನೇನಾರು ಭಾಳ ಓದಿಸಿದ್ರ ಎಂತ ಮಾಡು? ಸಾಧಾರಣದವನಿಗೆ ಕೊಟ್ಟು ಮದುವೆ ಮಾಡಿದ್ರು. ಸಾಲ ಇಲ್ಲ, ಏನಿಲ್ಲ. ದುಡ್ಡು ಹಾಕಿ ಎಲ್ಲಿಗೆ ಹೋಗ್ತದೆ? ನಾನು ನೋಡಿತ್ಲಾಗ ಮಕ್ಕಳನ್ನು ಓದಿಸ್ಕೋಬೇಕು, ಇದು ಮಾಡಬೇಕು, ಮನೆ ಖರ್ಚು. ಇನ್ನು ಮಗಳಿಗೆ ಮದುವೆ ಅಂದರೆ ಮತ್ತೆ ಸಾಲ ಮಾಡಬೇಕು. ಆ ತಲೆ ಬಿಸಿ ಏನಾರು ಅದೆಯಾ ಅವರಿಗೆ? ಗುಂಡಪ್ಪ ಮಾವ, ರಘುವೀರ್ ಮಾವಗೆ ತಲೆ ಬಿಸಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ನೀವು. ದುಡ್ಡಿದ್ದು ಕೂಡಲೇ ತಲೆ ಬಿಸಿ ಇಲ್ಲ ಅಂತ ಲೆಕ್ಕ ನನ್ರಿ. ಪಾಪ ಅವರು ಓದಿಸ್ಲಾ ಅಂದ್ರೆ ರಮ್ಮಿ ಓದಷ್ಟು ಓದ್ಸ್ಯಾರಪ್ಪ. ಅವಳು ಏನು ಓದಾಳೆ ಅದನ್ನು ಓದಿಸ್ಯಾರೆ. ಆಮೇಲೆ ಮದುವೆನೂ ಅಷ್ಟೇ. ಸಾಧಾರಣದವನಿಗೆ ಅಂದ್ರೆ ಎಂತ ಸಾಧಾರಣದವ ಅವನ ವಾಯ್ಸ್ ಹೊರ್ತಾ ಹೋತದ. ಮತ್ತೆ ಅವನು ಚೆನ್ನಾಗೇ ಇದ್ದ, ಬುದ್ಧಿ ಸರಿ ಇರಲ್ಲ ಅಷ್ಟೇ.
ಅದು ತಾಯಿ ಇಲ್ದಿದ್ದ ಮಗಳೆಲ್ಲ ಇಲ್ಲೇ ಹತ್ತಿರ ಇದ್ರು ನಾನು ಒಂಚೂರು ನೋಡ್ಕಿತ ಇರ್ಬೋದು ಅಂತ ಕೊಟ್ಟರು ಅಷ್ಟೇ. ಖರ್ಚು ಮಾಡೋಕ್ಕೆ ಮಾಡ್ಯಾರೆ ಕಣ್ರಿ, ಖರ್ಚಿಗೆ ಯಾವುದಕ್ಕೆ ಏನು ಕಮ್ಮಿ ಮಾಡಲ ಅವರು. ಈಗಲಾದರೂ ಅವ್ರಿಗೆ ಏನಾರು ತಲೆ ಬಿಸಿ ಕಮ್ಮಿ ಇದೆ ಅಂತ ಮಾಡಿರಾ? ಎಂಥ ತಲೆ ಬಿಸಿನ ನಂಗೆ ಗೊತ್ತಿರಲ್ಲ ಮಾರಯ್ಯ. ನೀವೆಲ್ಲ ಅವ್ರಿಗೆ ಭಾಳ ಹತ್ತಿರ ಇದ್ದೀರಿ, ನಿಮಗೆ ಗೊತ್ತಾಗ್ತದೆ. ಹಂಗೇನಾರು ಅವ್ರ ಮನೆ ಸುದ್ದಿ ನೀವು ನನ್ನ ಹತ್ರ ಹೇಳ್ತೀರಾ? ನಂಗೆ ಗೊತ್ತಾಗಲ್ಲ. ಹೋಗ್ಲಿ ಬಿಡಿ, ಹೇಳಿ. ನಮ್ಮ ಕೆಲಸ ನೋಡೋಣ. ಈಗ ಸುಮ್ಮನೆ ಬೇರೆ ಸುದ್ದಿ ಅಂತ ಮಾತಾಡ್ತಿರ್ಬೇಕು.